ಅದ ಗಾಟ್ ದ ಪಾಯಿಂಟ್. ಅದೇ ಅದನ್ನೊಂದು ಕ್ಲಾರಿಟಿ ಆಕ್ಚುಲಿ ನ್ಯೂಟ್ರಲ್ ಆಡಿಯನ್ಸ್ ಅದೇ ತರ ಮಾತಾಡಿದ್ದಿದೆ, ಈ ತರ ಹಿಂಗಿದೆ, ಬಟ್ ಮೋಕ್ಷಿತ್ ಅವ್ರು ಮಾತ್ರ ಮಾತಾಡೋದು ಅಂತ. ಬಟ್ ಓಕೆ, ಮೋಕ್ಷಿತ್ ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ನಮ್ಗೊಂದು ಬ್ರೇಕು. ಅದಕ್ಕೆ ಮಂಜಣ್ಣ ಅವ್ರ ಫೇವ್ರೆಟ್ ಸಾಂಗ್ ಒಂದು ಹಾಡ್ಬಿಡಿ. ಮಂಜಣ್ಣ ಅವ್ರದ್ದು ನೀವು ಹಾಡಲ್ವಾ? ಈಗ ಸದ್ಯಕ್ಕಿಲ್ಲ, ಬೇಡ. ಓಕೆ ಶೋರ್. ಓಕೆ, ಸೊ ನೆಕ್ಸ್ಟ್ ಬರೋಣ. ಇನ್ನೊಂದೇನಂತ ಅಂದ್ರೆ, ನೀವು ಕಾರಿಂದು ಬಾಟಮ್ 2 ಆದ್ಮೇಲೆ ಮತ್ತೆಲ್ಲೂ ಬಾಟಮ್ 2 ಬರಲೇ ಇಲ್ಲ ಮೋಕ್ಷಿತ್ ಅವರು. ಯಾರು ಹೇಳಿದ್ದು? ಅಂದ್ರೆ ಬಾಟಮ್ 3 ಬಂದಿದ್ದೆ. ಇಲ್ಲ, ಬಾಟಮ್ 2 ಬಂದಿದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದ್ಸಲನಾ? ಹೌದು, ನಾನು ಐಶು ಇದ್ದಾಗ ನಾನು ಬಾಟಮ್ 2 ಅಲ್ಲೇ ಇದ್ದಿದ್ದು. ಓಕೆ, ಸೊ ಬಟ್ ಅದಾದ್ಮೇಲೆ ಕಂಟಿನ್ಯೂಸ್ 3 ವೀಕ್ಸು ಟಾಪಲ್ಲಿ ಸೇವ್ ಆಗಿ ಹೋಗ್ತೀರಾ. ಅಂದ್ರೆ ಮೋಕ್ಷಿತ್ ಪ್ರತಿ ವಾರ ಹಂಗೆ ಬರುತ್ತೆ. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಮತ್ತೆ ಗ್ರಾಫ್ ಸ್ವಲ್ಪ ಲೋ ಡೌನ್ ಆದಂಗಾಗಿ ಬಾಟಮ್ 3 ಬಾಟಮ್ 2 ನಲ್ಲೆಲ್ಲ ಬಂದು ಕಾಣಿಸ್ಕೋತೀರಿ. ಸೊ ಆ ಪಾಯಿಂಟಲ್ಲಿ ಏನು ಅನ್ನಿಸ್ತು ನಿಮಗೆ? ಅಂದರೆ ನನ್ನ ಆಟ ಮತ್ತೆ ಸ್ಲೋ ಆಯಿತು ಅಂತ ಫೀಲ್ ಆಯಿತು? ಒಂದ್ಸಲ ಕುತ್ಕೊಂಡು ನೀವು ಬೇಜಾರು ಮಾಡ್ಕೊಂಡು ಬಿಡ್ತೀರಿ, ಅಯ್ಯೋ ಬಾಟಮ್ 3ಗೆ ಬಂದಿದ್ದೀನಿ, ಫೈನಲ್ ಇನ್ನು ಹತ್ತಿರ ಇದೆ, ನನಗೆ ಮೆಂಟಲಿ ನಾನು ತುಂಬ ವೀಕ್ ಆಗ್ತಿದ್ದೀನಿ ಅಂತಲೂ ಹೇಳ್ಕೊಂಡು ಬೇಸರ ವ್ಯಕ್ತಪಡಿಸ್ತೀನಿ. ಅದು ಬಾಟಮ್ 2. ಎಸ್ ಬಾಟಮ್ 2 ಅಲ್ಲಿ ಐಶು ಹೋದಾಗ ನಾನು ಹತ್ತಿರ್ತೀನಿ, ಈ ಥರ ಬಾಟಮ್ 2ಗೆ ಬಂದೆ ಅಂತ ಹೇಳಿ ಹತ್ತಿರ್ತೀನಿ. ಅದು ಯಾಕೆ ಬಂದೆ ಬಾಟಮ್ 2ಗೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ರೆಸಾರ್ಟ್ ಟಾಸ್ಕ್ ಆಗಿತ್ತು ಅಂತ ಅನ್ಸುತ್ತೆ. ಆ ಹಿಂದಿನ ವಾರ ನಾನು ರೆಸಾರ್ಟ್ ಟಾಸ್ಕಲ್ಲೆಲ್ಲ ನಾನು ಎಷ್ಟು ಸಾಧ್ಯನೋ ಅಷ್ಟು ನಾನು ಬೆಸ್ಟ್ ಅಂತೂ ಕೊಟ್ಟಿದ್ದೀನಿ. ನಾನು ಎಲ್ಲೂ ಬೆಸ್ಟ್ ಕೊಡದೆ ಅಂತೂ ಇರಲಿಲ್ಲ ರೆಸಾರ್ಟ್ ಟಾಸ್ಕಲ್ಲೆಲ್ಲ. ಬಟ್ ಏನಿಗೆ ಬಾಟಮ್ 2ಗೆ ಹೋದೆ ಅಂತ ಗೊತ್ತಿಲ್ಲ. ಓಕೆ, ಹಾಗೊಂದು ಸ್ವಲ್ಪ ಫೀಲ್ ಆಗಿದ್ದಿದೆ. ಅದಾದ್ಮೇಲೆ ಫ್ಯಾಮಿಲಿ ವೀಕ್ ಬಂದ್ಮೇಲೆ ಮತ್ತೆ ಚಾರ್ಜ್ ಆದೆ ನಾನು. ಅದಾದ್ಮೇಲೆ ಮತ್ತೆ ಬಾಟಮ್ 3ಯಲ್ಲಿದ್ದೆ. ಬಟ್ ಅಲ್ಲೂ ಸೇವ್ ಆಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹನುಮಂತೂರು ಫಿನಾಲೆ ವೀಕಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ನಾನು ಈ ಕ್ವಶನ್ ಅಂತ ಕೇಳಲ್ಲಪ್ಪ ಹನುಮಂತ ಅವ್ರು, ಯಾಕಂದ್ರೆ ಎಲ್ಲ ಇಂಟರ್ವ್ಯೂಸಲ್ಲೂ ಕ್ಲಾರಿಟಿ ಕೊಟ್ಟಾಗ್ಬಿಟ್ಟಿದೆ ಮೋಕ್ಷಿತಾ ಮೇಡಮ್. ಮತ್ತೆ ಕೇಳಿದ್ರೆ ಚೆನ್ನಾಗೂ ಅನ್ಸಲ್ಲ. ಯಾಕೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಹಾಗೆ ನೀವು ಹೇಳ್ದಂಗೆ ಅಲ್ಲಿ ಅದು ಕೇಳಿ ಹೋಗಬೇಕಾಗಿತ್ತು, ಇಲ್ಲಿ ಅದು ಕೇಳ್ದಲೇ ಬಂದಿದ್ದು. ಸೊ ದಿಸ್ ಈಸ್ ಒಂದು ಲೈನ್ ಆನ್ಸರ್. ಅದಕ್ಕೆ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದನ್ನು. ಸೊ ಅಗೇನ್ ಫೈನಲ್ ಅಂತ ಬಂದರೆ ನಂದು ಇದು ಪರ್ಸ್ನಲ್ ಕ್ವಶನು. ಗ್ರ್ಯಾಂಡ್ ಫಿನಾಲೆ ಫಸ್ಟ್ ಡೇ ಸ್ವಲ್ಪ ಸಿಂಪಲ್ ಔಟ್ಫಿಟ್ ಹಾಕಿದ್ರಿ ಅಂತ ಅನ್ನಿಸ್ತಾ ಅಂತ? ನನಗೆ ಸಿಂಪಲ್ ಪಿಂಕ್ ಹಾಕಿದ್ರಿ, ಬಟ್ ಆರೆಂಜ್ ಔಟ್ಫಿಟ್ ಚೆನ್ನಾಗಿತ್ತು. ಸೊ ಐ ಥಿಂಕ್ ಫಸ್ಟ್ ಡೇ ಆಫ್ ಫೈನಲ್ಸ್ ಅಲ್ಲಿ ಸ್ವಲ್ಪ ಸಿಂಪಲ್ ಹಾಕ್ಬಿಟ್ಟಿದ್ರ ಅಂತ. ನನಗೆ ಸಿಂಪಲ್ ಆಗಿರೋಕೆ ಇಷ್ಟ. ಸೊ ನನ್ನ ಡಿಸೈನರ್ಗೆ ಯಾವಾಗ್ಲೂ ಅದನ್ನೇ ಹೇಳೋದು, ನಂಗೆ ಸಿಂಪಲ್ ಔಟ್ಫಿಟ್ಸ್ ಕಳಿಸಿ, ಸಿಂಪಲ್ ಇಷ್ಟ. ನೀವು ನೋಡಿರ್ಬೋದು ನಾನು ಯಾವತ್ತೂ ಅಲ್ಲಿ ಗ್ರ್ಯಾಂಡ್ ಆಗಿರೋದು ಜಿಗಿ ಕಾಸ್ಟ್ಯೂಮ್ಸ್ ಹಾಕಿಲ್ಲ. ನಂಗೆ ತುಂಬಾ ಸಿಂಪಲ್ ಆಗಿರೋಕೆ ಇಷ್ಟ. ಅದಕ್ಕೆ ನಾನು ಕಾಟನ್ ಸೀರೆ ಉಡೋದು. ನೀವು ಈಗಲೂ ನೋಡ್ಬೋದು ನನಗೆ ಸಿಂಪಲ್ ಪೇಸ್ಟಲ್ ಕಲರ್ಸ್ ಮತ್ತೆ ಕಾಟನ್ ಸಿಕ್ಕಾಬಡೆ ಸಿಂಪಲ್ ಆಗಿರೋಕೆ ಇಷ್ಟ. ಆರೆಂಜ್ ಔಟ್ಫಿಟ್ ತುಂಬಾ ಚೆನ್ನಾಗಿತ್ತು. ನೀವು ಈಗಲೂ ತುಂಬಾ ಅದು ಟ್ರೆಂಡಿಂಗ್ ಅಲ್ಲಿ ಇದೆ ಔಟ್ಫಿಟ್. ಎಲ್ಲಿ ನೋಡಿದ್ರು ಸ್ಕ್ರಾಲ್ ಮಾಡಿದಾಗೆಲ್ಲ ಬರೀ ಆರೆಂಜ್ ಔಟ್ಫಿಟ್ ಎದ್ದು ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಸೆಕೆಂಡ್ ಲಾಸ್ಟ್ ಡೇ ಆಫ್ ಫೈನಲ್ಸ್. ಅದು ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್ಸ್. ಅದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಆ ಕಲರ್ ಒಂಥರ ವಾವ್ ಅಂತ ಅನ್ನೋ ತರ ಇತ್ತು. ಓಕೆ, ಇಷ್ಟ ಆಯ್ತದು. ಸೊ ಓವರ್ ಆಲ್ ಜರ್ನಿ ಬಗ್ಗೆ ಏನೇನು ಮಾತಾಡ್ಬೋದು ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಬಗ್ಗೆ ಏನೇನು ಮಾತಾಡ್ಬೋದು ಎಲ್ಲ ಮಾತಾಡಿದ್ದೀವಿ. ಐ ಥಿಂಕ್ ಓವರ್ ಆಲ್ ಜರ್ನಿ ಇಸ್ ಸೋ ಮೆಸ್ಮರೈಸಿಂಗ್ ಅನ್ಸುತ್ತೆ. ಅಂದರೆ ನೆನ್ಪಿಟ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗಳಲ್ಲಿ ನೀವು ಒಬ್ಬರು ಆಗಿರ್ತೀರಿ. ಈ ಸ್ವಾಭಿಮಾನ ಅಥವಾ ವ್ಯಕ್ತಿತ್ವ ಅಂತ ಏನಾದರೂ ಒಳಗೆ ಬಂದಾಗ, ಈ ಟೈಮಲ್ಲಿ ಮೋಕ್ಷಿತ್ ಅವ್ರು ಹೆಂಗೆ ನಿಂತಿದ್ರು ಗೊತ್ತಾ, ಅಥವಾ ಈ ಟೈಮಲ್ಲಿ ಮೋಕ್ಷಿತ್ ಅವ್ರು ಹಿಂದೆ ಸರಿದ ತುಂಬ ಒಳ್ಳೇದಾಗಿತ್ತು ಅಂದರೆ ಅಲ್ಲೆಲ್ಲ ಬರುತ್ತೆ ಆ ಪಾಯಿಂಟು. ಸೊ ಆ ಥರ ನೆನ್ಪಿಟ್ಕೊಳ್ಳೋ ಕಂಟೆಸ್ಟೆಂಟ್ ಆದ್ರಿ ನೀವು ಈ ಸೀಸನಲ್ಲಿ. ಈಗ ಬರೋದೆಲ್ಲ ಹೊಸ ಅಧ್ಯಾಯ ಆಗಿರೋ ಕಾರಣದಿಂದ ಎಲ್ಲವೂ ಟಫ್ ಇರುತ್ತೆ. ಪ್ರತಿ ನಾಮಿನೇಷನ್ಸು ಕನ್ಫೆಷನ್ ರೂಮಲ್ಲಿ ನಡೆಯೋದು. 10 ಸೀಸನ್ಸ್ ಹಾಗೆ ನಡ್ಕೊಂಬಂತು. 9 ಸೀಸನ್ಸ್ 10, 11 ವಾಸ್ ಹಿಂಗೆ ಬರ್ನ್ಔಟ್. ಅಂದರೆ ಸೋಮವಾರನೇ ಅಪ್ಪಚ್ಚಿ, ಭಾನುವಾರ ನಗದು, ಸೋಮವಾರ ಬಂತು ಅಂದರೆ ಎಲ್ಲರೂ ಫೈರ್ ನಾಮಿನೇಷನ್ಸಲ್ಲಿ ಬೆಂದೋಗ್ಬಿಡ್ತಿದ್ರಿ. ಸೊ ಐ ಥಿಂಕ್ ಆ ಥರ ಇದ್ದಿದ್ದ ಸೀಸನಲ್ಲಿ ಟಾಪ್ 4 ಬರ್ತೀರಿ. ಆ್ಯಂಡ್ ನಿಮಗೆ 5 ಕೋಟಿ ಓಟ್ಸು ಅಂತ ಒಂದು ಸೆಕೆಂಡ್ ನಿಮ್ಗೊಂದು ಪಾಸ್ ಕೊಡ್ತಾರೆ. ಅಂದರೆ ಪಾಸ್ ನೀವು ತಗೋತೀರಾ, ಸರ್ 5 ಕೋಟಿ ಓಟ್ಸ್ ಸರ್ ಅಂತ ಹೇಳಿ. ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ವಾ? ಯಾಕೆಂದ್ರೆ ಈಗ ಕೇಳಿದ್ರೆ ಹೇಳ್ತೀರಾ ಹೌದು ಅಂತ, ಹೌದಾ? ಈಗಿರೋ ಫ್ಯಾನ್ಸ್ ಈಗ ಒಳಗಡೆ ಇದ್ದಾಗ ನಮ್ಗೇನು ಗೊತ್ತಿರಲ್ಲ, ನಮ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಇಷ್ಟು ಜನ ನಮ್ಮನ್ನ ಇಷ್ಟಪಡ್ತಾರ, ಏನು ಫ್ಯಾನ್ ಬೇಸ್ ಹೇಗಿದೆ ಏನು ಗೊತ್ತಿರಲ್ಲ. ಒಳಗಡೆ ಕೂತಿರೋರು ಎಲ್ರು ಒಂದೊಂದೊಂದೊಂದು ಹೇಳ್ತಾ ಬರ್ತಾರೆ ಗೊತ್ತಾ ನಮ್ಮ ಬಗ್ಗೆ ಪಾಯಿಂಟ್ಸ್. ಮೋಕ್ಷಿತಾ ಹೋಗ್ಬೇಕು, ಟಾಪ್ 6 ಅಲ್ಲಿ ಅವ್ರು ಡಿಸರ್ವಿಂಗ್ ಇಲ್ಲ, ಹಿಂಗೆಲ್ಲ ಕೇಳಿದಾಗ ಎಸ್ ನಾನು ಅನ್ಕೊಂಡಿರೋದು ಹೌದು. ನನಗೆ ಎಲ್ಲಿ ಕಾನ್ಫಿಡೆನ್ಸ್ ಬಂದಿದ್ದು ಅಂದ್ರೆ ಮಂಜಣ್ಣ ಆದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು ನನಗೆ. ಬಟ್ ಅದು ಶಾಕ್ ಆಗ್ಬಿಟ್ರಿ ನೀವಲ್ಲಿ ಆ ಪಾಯಿಂಟ್ ಅಲ್ಲಿ, ಮಂಜಣ್ಣನ ಅಂತ ಹೇಳಿ. ಯಾಕೆ ಅಂತಂದ್ರೆ ಅವ್ರೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ವಾ ಅವರು ಹೋಗ್ಬಿಟ್ಟು ನಾನು ಉಳ್ಕೊಂಡ್ಬಿಟ್ನಲ್ಲ ಅಂದಾಗ ಅವಾಗ ಒಂದ್ ಸ್ವಲ್ಪ ನನಗೆ ಸಮಾಧಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತಲ್ಲ. ಅಲ್ಲ ಆ ಪಾಯಿಂಟ್ ಅಲ್ಲಿ ಗೊತ್ತಾಗೋಯ್ತು ಅನ್ಸುತ್ತಲ್ಲ ಅಲ್ಲಿ. ಮಂಜಣ್ಣ ಹೋದಾಗ ಭವ್ಯ ಹೋದಾಗ ಇಟ್ ವಾಸ್ ನಾಟ್ ಸರ್ಪ್ರೈಸಿಂಗ್. ಅದೊಂದು ಭಯ ಇತ್ತು. ಭವ್ಯ ಹೋದಾಗ ಅದು
ಓಕೆ ಅವ್ರ ನೆಕ್ಸ್ಟ್ ನಾನೇ, ಯಾಕೆ ನಾನೇ ಇಟ್ಟಿದ್ನಲ್ಲ ಅಲ್ಲಿ 5th ಅಲ್ಲಿ ನಾನು ಇರ್ತೀನಿ graph ಅಲ್ಲಿ. ಅಂತ ಹೇಳಿ ಓಕೆ ನನ್ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡೆ. ಬಟ್ ಮಂಜನಾ ಹೋದ್ಮೇಲೆ ಓ ಅಂದ್ರೆ ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ ಅನ್ನೋದು ಅಲ್ಲಿ ಗೊತ್ತಾಯ್ತು. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮ್ಯಾಮ್, ಈ ಒಂದು ಪ್ರಶ್ನೆ ಕೇಳಿ ವಿಲ್ ವೈಂಡ್ ಅಪ್ ದಿಸ್. ಮಂಜಣ್ಣವರ ಆಟನ ನೀವು ತುಂಬ ಹತ್ತಿರದಿಂದ ನೋಡಿದ್ರಿ. ಫಸ್ಟ್ ನೀವು ಹೇಳಿದ್ರಿ ಅಬ್ಬರ ಹೆಂಗಿತ್ತು ಅಂದರೆ ನಾವೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ ಈ ಸೀಸನ್ ಮಂಜಣ್ಣ ವಿನ್ನರು, ನಾವೆಲ್ಲ ಸುಮ್ಮನೆ ಏನೋ ಬಂದಿದ್ವಿ ಅಂದರೆ ಆ ಪಾಯಿಂಟ್ ಅಂತೂ ಹೇಳಿದ್ರಿ ನೀವು, ಅಂದರೆ ಮಂಜಣ್ಣ ವಿನ್ನರ್ ಅಂತ ಹೇಳಿ. ಬಟ್ ಎಲ್ಲಿ ಡೌನ್ ಆದರು? ಟಾಪ್ 5 ಅಂತ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಲೋ ಗ್ರಾಫ್ ಆಗೋಯ್ತು ಎಲ್ಲಿ? ಅಥವಾ ರಜತ್ ಬಂದಮೇಲೆ ಕುಗ್ಗುದ್ರ? ಅವರ ಮಾತಾಡೋ ಸ್ಲ್ಯಾಂಗಿಂದ ಕುಗ್ಗೋಗ್ಬಿಟ್ರ? ಯಾಕೆಂದರೆ ರಜತ್ ಅವರು ಆ ಥರ ಫೈರ್ ಲೈನ್ಸ್ ಹೊಡಿತಾ ಇದ್ರು. ಹೆಂಗಿತ್ತು ಅಂದರೆ ಸರಿ ಬಿಡಪ್ಪ, ಆಯ್ತು ಬಿಡಪ್ಪ, ನಿಂದೆ ರೈಟ್ ಕಣಪ್ಪ ಅನ್ನೋ ಥರ ಇತ್ತು ಅವರ ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ಕನ್ವೆ ಮಾಡ್ತಿದ್ದಿದ್ದು ಪಾಯಿಂಟ್ಸ್ ಎಲ್ಲ ಫೈರ್ ಥರ ಇರ್ತಿತ್ತು. ರಜತ್ ಬಂದಮೇಲೆ ಕುಗ್ಗಿದ್ರ ಅಥವಾ ಗೌತಮಿಯವರೊಟ್ಟಿಗೆ ಜಾಸ್ತಿ ಸಮಯ ಕಳೀತಾ ಅವರ ಹಾವಭಾವ ಎಲ್ಲ ಇವ್ರಿಗೆ ಬಂದೋಯ್ತಾ? ಹೆಂಗೆ ಏನಾಯ್ತು ಅಂತ ಬೇಸಿಕಲಿ ಮಂಜಣ್ಣ ಅವ್ರಿಗೆ ನೀವು ಹತ್ತಿರದಿಂದ ನೋಡಿದಿರಿ, ಹಾಗಾಗಿ ನೀವು ನೋಡಿದ್ರಲ್ಲ ನಿಮ್ಗೇನ್ ಅನ್ನಿಸ್ತು? ನನ್ಗೆ ಏನು ಹೇಳಿದೆ ಅದೇ ಅನ್ನಿಸ್ತು. ಅಂದರೆ ಆ್ಯಕ್ಚುಲಿ ಅದೇ ನಾವು ಕೂಡ ಸ್ಟಾರ್ಟಿಂಗ್ ಪಾಯಿಂಟಲ್ಲೆಲ್ಲ ಧರ್ಮ ಅವರೆಲ್ಲ ಹೇಳಿದುಂಟು, ಅಂದರೆ ಟಾಸ್ಕ್ ಅಂತ ಬಂದಾಗ ನೀವು ಫಸ್ಟು ಏನಾದರೂ ಒಂದು ಮಾಡ್ತೀರಾ, ಗ್ರೇ ಏರಿಯಾ ಅಂತ ಅನ್ನಿಸ್ಕೊಂಡಿದ್ದೆ, ನೀವು ಕಿಂಗ್ ಅಂತ ಅನ್ನಿಸ್ಕೊಂಡ್ರಿ, ಏನೋ ಒಟ್ಟು ನೆಗೆಟಿವೋ ಪಾಸಿಟಿವೋ ಮಾಡ್ತಾ ಇದ್ರು, ಅದನ್ನು ಬಿಟ್ಬಿಟ್ರು, ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು. ಅವ್ರು ನಮ್ಮ ಹತ್ರ ಹೇಳಿದ್ದೇನು ಅಂತಂದ್ರೆ, ನೀವು ಫಸ್ಟ್ 3 ವೀಕ್ಸ್ ನನ್ನ ಏನ್ ನೋಡಿದ್ರಿ ಅದು ಮಂಜು ಅಲ್ಲ, ಈಗ ನೀವೇನ್ ನೋಡ್ತಿದ್ದೀರಾ ಅದು ಮಂಜು ಅಂತ ಅವ್ರು ನಮ್ಮ ಹತ್ರ ಹೇಳಿದ್ದು. ಕಡೆಗೆ ಬಂದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಫ್ಯಾಮಿಲಿ ವೀಕ್ ಆಯ್ತಲ್ಲ, ಫ್ಯಾಮಿಲಿ ವೀಕ್ ಆದ್ಮೇಲೆ ಅವ್ರು ಕಳಪೆ ತಗೊಂಡು ಜೈಲಿಗೆ ಹೋಗಿ ಬಂದ್ಮೇಲೆ ಅವರು ಒಂದ್ ರಾತ್ರಿ ನಮ್ಗೆ ಹೇಳ್ತಾರೆ, ನೀವು ಇಷ್ಟು ವಾರಗಳು ಏನ್ ನೋಡಿದ್ರಿ ಅದು ಮಂಜು ಅಲ್ಲ, ಈಗ ನೀವು ನೋಡ್ತಾ ಇದ್ದೀರಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದು ಮಂಜು, ನಾನು ಹಿಂಗೆ ಇರೋದು ಅಂತ ಅವ್ರು ಹೇಳಿದ್ರು. ಸೊ ಮೇ ಬಿ ಅದೇ ಅವರಿಗೆ ಮೈನಸ್ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಬ್ಬರ ಮಾಡಿ ಆಮೇಲೆ ಹಾಗಿದ್ದಿದ್ದೆ ಅವ್ರಿಗೆ ಮೈನಸ್ ಆಯ್ತು ಅಂತ ಅನ್ಸುತ್ತೆ. ಓಕೆ, ಅಗೇನ್ ಎಲ್ಲರೂ ಕೇಳೋ ಪ್ರಶ್ನೆ, ಗೌತಮಿ ಹಾಗೂ ಮಂಜು ಅವರ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತಾರಾ? ನಮಗೆ ಗೊತ್ತು ಶಿಶಿರ್ ಹಾಗೂ ಐಶ್ವರ್ಯ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರೆ ಅಂತ, ಬಟ್ ವಾಟ್ ಗೌತಮಿ ಅಂಡ್ ಮಂಜು? ನಾನು ಪಾಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅಟ್ಲೀಸ್ಟ್ ಬಿಕಾಸ್ ಲಾಸ್ಟ್ ವೀಕಲ್ಲಿ ನೀವು ಒಂದು ಕಡೆ ಎಲ್ಲನೂ ಸರಿ ಮಾಡ್ಕೋತೀರಾ, ನನ್ನ ತಮ್ಮನ ಹೆಸರು ಕೂಡ ಮಂಜು, ಇಲ್ಲಿ ಕೂಡ ಹೌದು, ಕೋಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಹೀಗೆ ಇರೋಣ, ಆ ಥರದ್ದೆಲ್ಲ ಒಂದಷ್ಟು ಮಾತುಗಳು ಬಂತು. ಬಟ್ ವಾಟ್ ಅಬೌಟ್ ಆಚೆ? ಅಲ್ಲಿ ಹಾಗೆ ಹೇಳಿದೀನಿ, ಬಟ್ ಆಚೆ ಬಂದ್ಮೇಲೆ ಕೆಲವೊಂದಷ್ಟು ವಿಷಯಗಳು ಗೊತ್ತಾಗಿದೆ ನನಗೆ, ಕೆಲವೊಂದಷ್ಟು ಮಾತುಗಳು ಗೊತ್ತಾಗಿದೆ. ಸೊ ಅದೆಲ್ಲ ನೋಡಿದಾಗ ಪಾಸ್. ಏನಾದ್ರು ಕುತ್ಕೊಂಡು ಬಗೆಹರಿಸ್ಕೊಂಡು ಅಥವಾ ಯಾವ್ದಾದ್ರು ಒಂದು ಮೀಟಪ್ ಮಾಡ್ಕೊಂಡು ಏನಾಯ್ತು ಎತ್ತ ಆ ಥರದಿರೋ ಚಾನ್ಸಸ್ ಇದೆಯಾ? ಬಿಕಾಸ್ ನಿಮ್ಮ ಟ್ರಿಯೋನ ಅಗೇನ್ ಸ್ಟಾರ್ಟಿಂಗಲ್ಲಿ ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ. ಈಗ ಆಚೆ ಬಂದ್ಮೇಲೆ ನನ್ನ ಲೈಫ್ನ ನಾನು ಕಟ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀನಿ ಹೊರತು ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಈಗ ನಾನು ಮುಂದೆ ಏನ್ ಮಾಡ್ಬೇಕು, ನನ್ನ ಪ್ರಾಜೆಕ್ಟ್ಸ್ಗಳೇನು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ. ಈಗ ನನಗೆ ಗೊತ್ತಾಗಿದೆ, ಒಂದಿಷ್ಟು ವಿಷಯಗಳು ಗೊತ್ತಾಗೋಗ್ಬಿಟ್ಟಿದೆ, ಏನೇನ್ ಆಗಿದೆ, ಏನೇನ್ ನಡೆದಿದೆ, ನನ್ನ ಹಿಂದೆ ಏನೇನ್ ನಡೆದಿದೆ, ಏನು ಎತ್ತ ಅಂತೇಳಿ. ಅದೆಲ್ಲ ಗೊತ್ತಾದ್ಮೇಲೆ ನನಗೆ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿಲ್ಲ, ಒಂದ್ ಪಾಸ್ ಅಂತ ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ನಾನು ನನ್ನ ಕರಿಯರ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನಾನು ಏನ್ ಮಾಡ್ಬೇಕು ಏನು ಅಂತ ಹೇಳಿಸಿ. ಫ್ರೆಂಡ್ಶಿಪ್ ಬೇಕು, ಇಲ್ಲ ಅಂತ ಹೇಳಲ್ಲ, ಆದ್ರೆ ನಮಗ್ ನಾವು ತುಂಬಾ ಇಂಪಾರ್ಟೆಂಟ್ ಆಗ್ತೀವಿ. ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಹೌದು, ನನ್ಗೋಸ್ಕರ ನನ್ನ ಫ್ಯಾಮಿಲಿ ಇದೆ, ಪಾಪ ನನ್ನಿಂದ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇದ್ರ ಬಗ್ಗೆ ಎಲ್ಲ ನಾನು ಇನ್ನ ಯೋಚನೆ ಮಾಡೂ ಇಲ್ಲ. ಓಕೆ, ಮಾಡ್ತೀನೋ ಇಲ್ವಾ ಮುಂದೆ ಗೊತ್ತಿಲ್ಲ. ಎನಿವೇಸ್ ಐ ಥಿಂಕ್ ನಾವಂತೂ ವಿ ಆರ್ ಎಕ್ಸ್ಪೆಕ್ಟಿಂಗ್, ಅಂದರೆ ಆ ಟ್ರಿಯೋ ತುಂಬ ಇಷ್ಟ ಆಗಿತ್ತು. ಬಟ್ ಅಗೇನ್ ಅದು ನಿಮ್ಮ ಬೌಂಡ್ರಿ ಒಳಗೆ ಬರುವಂಥ ಟಾಪಿಕ್ ಅದು, ಸೊ ಅದು ಟೋಟಲಿ ಅದು ನಿಮಗೆ ಬಿಟ್ಟಿದ್ದು. ಅಗೇನ್ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಅಂದರೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡಿ ತುಂಬ ಖುಷಿ ಆಯಿತು. ಒಂದಷ್ಟು ಮಾತುಗಳನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರಿ, ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಆಚೆ ಬಂದಾದ್ಮೇಲೆ ಸಿಗ್ತಿರೋ ರೆಸ್ಪಾನ್ಸ್ ಆ್ಯಂಡ್ ಇಂಟರ್ವ್ಯೂಸ್ಗೆ ಕ್ಯೂ ನಿಂತಿರೋ ಚಾನೆಲ್ಸ್, ಅದ್ರ ಬಗ್ಗೆ ಎಲ್ಲ? ಬಿಗ್ ಬಾಸ್ಗೆ ಹೋಗಿದ್ದು ವರ್ತ್ ಅಂತ ಹೇಳಿ ಅನ್ನಿಸ್ತು. ಬಿಕಾಸ್ ಅಲ್ಲಿಗೆ ಹೋಗಿದ್ದಕ್ಕೆ ಜನಕ್ಕೆ ನಾನು ಏನು ಅಂತ ಗೊತ್ತಾಯಿತು, ಆ್ಯಂಡ್ ಅವ್ರ ಕಡೆಯಿಂದ ಅಷ್ಟು ಸಪೋರ್ಟ್ ಸಿಕ್ತು, ಅಷ್ಟು ಪ್ರೀತಿ ಸಿಕ್ತು. ಸೊ ಇಟ್ಸ್ ವರ್ತ್ ಅಷ್ಟೇ. ಸೊ ಓವರ್ ಆಲ್ ನಮ್ಮ ಇಂಟರ್ವ್ಯೂ ಹೇಗೆ ಅನ್ನಿಸ್ತು? ಲೇಟೆಸ್ಟ್ ಆಗಿ ಬಂದಿದ್ದೀವಿ. ಅಂದರೆ ತುಂಬ ಸ್ವಲ್ಪ ಇನ್ ಡೆಪ್ತ್ ಅಲ್ಲಿ ಕೆದಕಿ ಕೇಳಿದ್ದೀರಾ. ಓಕೆ, ನಾನು ಎಷ್ಟು ನೇರವಾಗಿ ಹೇಳ್ಬೋದೋ, ಎಷ್ಟು ಹೇಳಕ್ ಸಾಧ್ಯ ಅಷ್ಟು ಹೇಳಿದ್ದೀನಿ.